ಅರಣ್ಯಕಾಂಡ ಅಧ್ಯಾಯ 9. ಇಸ್ರಾಯೇಲ್ಯರು ಐಗುಪ್ತ ದೇಶವನ್ನು ಬಿಟ್ಟು ಬಂದ 2ನೇ ವರ್ಷದ 1ನೇ ತಿಂಗಳಲ್ಲಿ ಸೀನಾಯಿ ಅರಣ್ಯದಲ್ಲಿ ಯೆಹೋವನು ಮೋಶೆಗೆ, ಇಸ್ರಾಯೇಲ್ಯರು ಪಸ್ಕ ಹಬ್ಬವನ್ನು ನೇಮಕವಾದ ಕಾಲದಲ್ಲಿ ಆಚರಿಸ ಹೇಳು. ನಾನು ನಿರೂಪಿಸಿದ ಆಜ್ಞಾವಿಧಿಗಳ ಪ್ರಕಾರ ನೇಮಕವಾದ ಕಾಲದಲ್ಲೇ, ಅಂದರೆ ಈ ತಿಂಗಳಿನ 14ನೆಯ ದಿನದ ಸಂಜೆ ವೇಳೆಯಲ್ಲಿ ನೀವು ಅದನ್ನು ಆಚರಿಸಬೇಕು ಎಂದು ಹೇಳಿದನು. ಆದ ಕಾರಣ ಮೋಶೆ ಇಸ್ರಾಯೇಲ್ಯರಿಗೆ, ನೀವು ಪಸ್ಕ ಹಬ್ಬವನ್ನು ಆಚರಿಸಬೇಕೆಂದು ಆಜ್ಞಾಪಿಸಲಾಗಿ, ಅವರು 1ನೇ ತಿಂಗಳಿನ 14ನೆಯ ದಿನದ ಸಂಜೆ ವೇಳೆಯಲ್ಲಿ ಸೀನಾಯಿ ಅರಣ್ಯದಲ್ಲಿ ಅದನ್ನು ಆಚರಿಸಿದರು. ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆಯೇ ಇಸ್ರಾಯೇಲ್ಯರು ಮಾಡಿದರು. ಆದರೆ ಕೆಲವು ಜನರು ಮನುಷ್ಯ ಶವ ಸೋಂಕಿದ್ದರಿಂದ ಅಶುದ್ಧರಾಗಿ ಆ ದಿನದಲ್ಲಿ ಪಸ್ಕ ಹಬ್ಬವನ್ನು ಆಚರಿಸಲಾರದೆ ಮೋಶೆ ಆರೋನರ ಬಳಿಗೆ ಬಂದು ಮೋಶೆಗೆ, ಮನುಷ್ಯ ಶವ ಸೋಂಕಿದ್ದರಿಂದ ನಾವು ಅಶುದ್ಧರಾದೆವು. ನಾವು ಮಿಕ್ಕ ಇಸ್ರಾಯೇಲ್ಯರೊಡನೆ ನೇಮಕವಾದ ಕಾಲದಲ್ಲಿ ಯೆಹೋವನಿಗೆ ಯಜ್ಞವನ್ನು ಸಮರ್ಪಿಸುವುದಕ್ಕೆ ಅಪ್ಪಣೆಯಿಲ್ಲವೋ ಎಂದು ಕೇಳಲು ಮೋಶೆ ಅವರಿಗೆ, ಸ್ವಲ್ಪ ಕಾದುಕೊಂಡಿರಿ, ನಿಮ್ಮ ವಿಷಯದಲ್ಲಿ ಯೆಹೋವನು ಏನು ಅಪ್ಪಣೆ ಮಾಡುವನು ನಾನು ವಿಚಾರಿಸುತ್ತೇನೆ ಎಂದು ಹೇಳಿದನು. ಆಗ ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲ್ಯರಿಗೆ ಹೀಗೆ ಆಜ್ಞಾಪಿಸು, ನಿಮ್ಮಲ್ಲಿ ಆಗಲಿ ನಿಮ್ಮ ಸಂತತಿಯವರಲ್ಲಿ ಆಗಲಿ ಶವ ಸೋಂಕಿದ್ದರಿಂದ ಅಶುದ್ಧರಾದವರು, ದೂರ ಪ್ರಯಾಣದಲ್ಲಿರುವವರು ಕೂಡ ಯೆಹೋವನ ಆಜ್ಞಾನುಸಾರ ಪಸ್ಕ ಹಬ್ಬವನ್ನು ಆಚರಿಸಲೇಬೇಕು. ಅಂಥವರು 2ನೇ ತಿಂಗಳಿನ 14ನೇ ದಿನದ ಸಂಜೆ ವೇಳೆಯಲ್ಲಿ ಅದನ್ನು ಆಚರಿಸಬೇಕು. ಆ ಪಶುವಿನ ಮಾಂಸವನ್ನು ಹುಳಿಯಿಲ್ಲದ ರೊಟ್ಟಿಗಳ ಮತ್ತು ಕಹಿಯಾದ ಪಲ್ಯಗಳ ಸಂಗಡ ಊಟ ಮಾಡಬೇಕು. ಅದರಲ್ಲಿ ಸ್ವಲ್ಪವನ್ನಾದರೂ ಮರುದಿನದವರೆಗೆ ಮಿಗಿಸಬಾರದು. ಆ ಪಶುವಿನ ಒಂದು ಎಲುಬನ್ನಾದರೂ ಮುರಿಯಬಾರದು. ಅಂತೂ ಪಸ್ಕ ಹಬ್ಬದ ವಿಷಯವಾಗಿ ನೇಮಕವಾಗಿರುವ ಪ್ರಕಾರವೇ ಅದನ್ನು ಆಚರಿಸಬೇಕು. ಆದರೆ ಯಾವನಾದರೂ ಶುದ್ಧನಾಗಿಯೂ ಪ್ರಯಾಣ ಮಾಡದೆಯೂ ಇದ್ದು ಪಸ್ಕ ಹಬ್ಬವನ್ನು ಆಚರಿಸದೆ ತಪ್ಪಿದರೆ ಅವನು ತನ್ನ ಕುಲದಿಂದ ತೆಗೆದುಹಾಕಲ್ಪಡಬೇಕು. ಅವನು ಯೆಹೋವನಿಂದ ನೇಮಿತವಾದ ಯಜ್ಞವನ್ನು ಗೊತ್ತಾದ ಕಾಲದಲ್ಲಿ ಸಮರ್ಪಿಸದೆ ಹೋದದರಿಂದ ತನ್ನ ದೋಷ ಫಲವನ್ನು ಅನುಭವಿಸಬೇಕು. ನಿಮ್ಮಲ್ಲಿ ಪ್ರವಾಸಿಯಾಗಿರುವ ಅನ್ಯ ದೇಶದವನು ಯೆಹೋವನಿಗೆ ಪಸ್ಕ ಹಬ್ಬವನ್ನು ಆಚರಿಸಬೇಕೆಂದು ಅಪೇಕ್ಷಿಸಿದರೆ ಅದರ ವಿಷಯವಾದ ಆಜ್ಞಾವಿಧಿಗಳ ಪ್ರಕಾರವೇ ಅದನ್ನು ಆಚರಿಸಲಿ. ಪರದೇಶದವನಿಗೂ ಸ್ವದೇಶದವನಿಗೂ ಒಂದೇ ವಿಧಿ ಇರಬೇಕು. ಇಸ್ರಾಯೇಲ್ಯರು ದೇವದರ್ಶನದ ಗುಡಾರವನ್ನು ಎತ್ತಿ ನಿಲ್ಲಿಸಿದ ದಿನದಲ್ಲಿ ಮೇಘವು ಅದರ ಮೇಲೆ ಮುಚ್ಚಿಕೊಂಡಿತು. ಅದು ಸಂಜೆಯಿಂದ ಮುಂಜಾನೆಯವರೆಗೆ ಬೆಂಕಿಯಂತೆ ಕಾಣಿಸುತ್ತಿರುವುದು, ನಿತ್ಯವೂ ಹಾಗೆಯೇ ಇರುವುದು. ಮೇಘವು ದೇವಸ್ಥಾನವನ್ನು ಮುಚ್ಚಿಕೊಂಡಿರುವುದು. ರಾತ್ರಿ ವೇಳೆಯಲ್ಲಿ ಆ ಮೇಘವು ಬೆಂಕಿಯಂತೆ ಕಾಣಿಸುವುದು. ಆ ಮೇಘವು ಗುಡಾರದಿಂದ ಮೇಲಕ್ಕೆ ಎದ್ದಾಗ ಇಸ್ರಾಯೇಲ್ಯರು ಮುಂದಕ್ಕೆ ಪ್ರಯಾಣ ಮಾಡುವರು. ಆ ಮೇಘವು ಎಲ್ಲಿ ನಿಲ್ಲುವುದೋ ಅಲ್ಲಿ ಇಸ್ರಾಯೇಲ್ಯರು ತಮ್ಮ ಡೇರೆಗಳನ್ನು ಹಾಕಿಕೊಳ್ಳುವರು. ಯೆಹೋವನ ಅಪ್ಪಣೆಯನ್ನು ಹೊಂದಿ ಇಸ್ರಾಯೇಲ್ಯರು ಪ್ರಯಾಣ ಮಾಡುವರು. ಯೆಹೋವನ ಅಪ್ಪಣೆಯನ್ನು ಹೊಂದಿ ಅವರು ತಮ್ಮ ಡೇರೆಗಳನ್ನು ಹಾಕಿಕೊಳ್ಳುವರು. ಆ ಮೇಘವು ದೇವದರ್ಶನದ ಗುಡಾರದ ಮೇಲಿರುವ ತನಕ ಅವರು ಇದ್ದ ಸ್ಥಳದಲ್ಲೇ ಇರುವರು. ಆ ಮೇಘವು ಬಹುದಿನದವರೆಗೂ ದೇವದರ್ಶನದ ಗುಡಾರದ ಮೇಲೆ ಇರುವ ಸಂದರ್ಭದಲ್ಲಿ ಇಸ್ರಾಯೇಲ್ಯರು ಯೆಹೋವನ ಸೂಚನೆಯನ್ನು ಅನುಸರಿಸಿ ಪ್ರಯಾಣ ಮಾಡದೇ ಇರುವರು. ಒಂದೊಂದು ವೇಳೆಯಲ್ಲಿ ಮೇಘವು ಕೆಲವು ದಿವಸ ಮಾತ್ರ ಗುಡಾರದ ಮೇಲೆ ನಿಂತಿರುವುದು. ಯೆಹೋವನ ಆಜ್ಞಾನುಸಾರವಾಗಿ ಅವರು ಇಳುಕೊಳ್ಳುತ್ತಿದ್ದರು. ಯೆಹೋವನ ಆಜ್ಞಾನುಸಾರವಾಗಿ ತಮ್ಮ ಡೇರೆಗಳನ್ನು ಕಿತ್ತುಕೊಂಡು ಹೊರಡುತ್ತಿದ್ದರು. ಕೆಲವು ಸಮಯಗಳಲ್ಲಿ ಮೇಘವು ಸಾಯಂಕಾಲದಿಂದ ಹೊತ್ತಾರೆಯವರೆಗೆ ಇರುವುದು. ಬೆಳಿಗ್ಗೆ ಅದು ಮೇಲಕ್ಕೆ ಎದ್ದಾಗ ಜನರು ಪ್ರಯಾಣ ಮಾಡುವರು. ಕೆಲವು ಸಮಯಗಳಲ್ಲಿ ಅದು ಹಗಲಿರುಳು ನಿಂತಿರುವುದು. ಅದು ಯಾವಾಗ ಏಳುವುದೋ ಆಗ ಜನರು ಹೊರಡುವರು. ಆ ಮೇಘವು ದೇವದರ್ಶನದ ಗುಡಾರದ ಮೇಲೆ ನಿಂತಿರುವುದು. 2 ದಿನವಾದರೂ, 1 ತಿಂಗಳಾದರೂ, 1 ವರ್ಷವಾದರೂ ಸರಿಯೇ. ಆ ಪರ್ಯಂತರವೂ ಇಸ್ರಾಯೇಲ್ಯರು ಪ್ರಯಾಣ ಮಾಡದೆ ಇಳುಕೊಂಡೇ ಇರುವರು. ಅದು ಎದ್ದಾಗ ಅವರು ಹೊರಡುವರು. ಯೆಹೋವನ ಆಜ್ಞೆಯ ಪ್ರಕಾರ ಅವರು ತಮ್ಮ ಡೇರೆಗಳನ್ನು ಹಾಕಿಕೊಳ್ಳುವರು. ಯೆಹೋವನ ಆಜ್ಞೆ ಪ್ರಕಾರ ಡೇರೆಗಳನ್ನು ಕಿತ್ತು ಹೊರಡುವರು.
ಯೆಹೋವನು ಮೋಶೆಯ ಮೂಲಕವಾಗಿ ಆಜ್ಞಾಪಿಸಿದಂತೆಯೇ ಅವರು ಯೆಹೋವನ ಸೂಚನೆಗಳನ್ನು ಅನುಸರಿಸಿ ನಡೆಯುತ್ತಿದ್ದರು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರೇ, ನಿಮಗೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು. ಬನ್ನಿರಿ ಪ್ರಿಯರೇ, ನಾವು ಒಟ್ಟಾಗಿ ದೇವರ ವಾಕ್ಯವನ್ನು ಅರಣ್ಯಕಾಂಡ 9ನೇ ಅಧ್ಯಾಯದಿಂದ ನಾವು ಅಧ್ಯಯನ ಮಾಡಿಕೊಳ್ಳೋಣ. ದ ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 9, 8ನೇ ಅಧ್ಯಾಯ. ನಾವು ನೋಡಿಕೊಂಡಂಥ ವಿಷಯ 7 ದೀಪಗಳು ಮಹಾಪವಿತ್ರ ಸ್ಥಳದಲ್ಲಿ, ಅಂದರೆ ಹೊರಗಿನ ದೇವದರ್ಶನ ಗುಡಾರದಲ್ಲಿ 3 ಭಾಗ ಇತ್ತು. ಹೊರಗಿನ ಪ್ರಾಕಾರ, ಪವಿತ್ರ ಸ್ಥಳ, ಮಹಾಪವಿತ್ರ ಸ್ಥಳ. ಈ ಪವಿತ್ರ ಸ್ಥಳದಲ್ಲಿ ದೀಪ ಸ್ತಂಭ ಇತ್ತು ಮತ್ತು ಅದರ ಬಗ್ಗೆ ಹೇಳುವಾಗ 7 ದೀಪಗಳು. ಈ 7 ದೀಪಗಳು ಪ್ರಕಟಣೆ 3ನೇ ಅಧ್ಯಾಯದಲ್ಲಿ 7 ಆತ್ಮಗಳು ಎಂಬುದಾಗಿ ಬರೆದಿದೆ. ಯೆಶಾಯ 11ನೇ ಅಧ್ಯಾಯದಲ್ಲಿ 7 ಆತ್ಮನ ಸೇವೆ ಎಂಬುದಾಗಿ ನಾವು ನೋಡ್ತೀವಿ. ಆದ ಕಾರಣ ಈ ಒಂದು 7 ದೀಪಗಳು ಪವಿತ್ರಾತ್ಮನ 7 ಸೇವೆಗೆ ಸಂಕೇತವಾಗಿದೆ. ಅನಂತರ ಲೇವಿಯರ ಒಂದು ಪ್ರತಿಷ್ಠೆಯನ್ನು 8ನೇ ಅಧ್ಯಾಯದಲ್ಲಿ ವಿಚಿತ್ರವಾದಂಥ ಒಂದು ಪ್ರತಿಷ್ಠೆ. ಯಾಕಂತ ಹೇಳಿದರೆ, ಇಸ್ರಾಯೇಲರಿಂದ ಈ ದೇವರ ಸೇವಕರು ಲೇವಿಯರು ಪ್ರತ್ಯೇಕವಾದರು, ಆದರೆ ಇಸ್ರಾಯೇಲರೇ ಅವರ ಮೇಲೆ ತಮ್ಮ ಕೈಗಳನ್ನು ಇಡುವಂಥದ್ದು ದೇವರ ಆಜ್ಞೆಯಾಗಿತ್ತು. ದೇವರು ಹೇಳಿದರು ಅರಣ್ಯಕಾಂಡ 8:10ರಲ್ಲಿ, ಯೆಹೋವನ ಸನ್ನಿಧಿಯಲ್ಲಿ ಅವರು ನಿಂತಾಗ ಇಸ್ರಾಯೇಲರು ದೇವರ ಸೇವಕರ ಮೇಲೆ, ಅಂದರೆ ಲೇವಿಯರ ಮೇಲೆ ತಮ್ಮ ಕೈಗಳನ್ನು ಇಡಬೇಕು. ಲೇವಿಯರು ಯೆಹೋವನ ಪರಿಚಯವನ್ನು ಮಾಡುವವರಾಗುವಂತೆ ಆರೋನನು ಅವರನ್ನು ನೈವೇದ್ಯ ದ್ವೀಪದಲ್ಲಿ ಸಮರ್ಪಿಸಬೇಕು. ಲೇವಿಯರು ಹೋರಿಗಳ ಮೇಲೆ ತಮ್ಮ ಕೈಗಳನ್ನು ಇಡಬೇಕು. ಅನಂತರ ಅವರು ದೇವರು ಸೊತ್ತಾಗ್ತಾರೆ ಮತ್ತು ಇಸ್ರಾಯೇಲರ ಚೊಚ್ಚಲು ಮಕ್ಕಳ ಬದಲಾಗಿ ದೇವರು ಲೇವಿಯರನ್ನು ಆರಿಸಿಕೊಳ್ಳುತ್ತಾನೆ. ಅರಣ್ಯಕಾಂಡ 8:16 ಮತ್ತು 18ನೇ ವಚನದಲ್ಲಿ ಆ ಮಾತಿದೆ. ಇನ್ನೊಂದು ಸಾರಿ ಹೇಳ್ತೇನೆ, ಯಾಕಂದರೆ ಇದು ಕೆಲವು ಸಾರಿ ನಾವು ಮರ್ತು ಬಿಡ್ತೇವೆ. ಚೊಚ್ಚಲು ಮಕ್ಕಳನ್ನು ದೇವರು ಇಸ್ರಾಯೇಲರಿಂದ ನನ್ನದದು, ನನಗೆ ಮೀಸಲಾಗಿಡಬೇಕು ಎಂಬುದಾಗಿ ವಿಮೋಚನ ಕಾಂಡ 13:1ರಲ್ಲಿ ದೇವರು ಹೇಳ್ತಾನೆ. ಅದು ಪ್ರಾಣಿನೇ ಆಗಿರಬಹುದು, ಅಥವಾ ಮಕ್ಕಳಲ್ಲಿ ಅಥವಾ ಮಾನವರಲ್ಲಿ ಗಂಡಾಗಿ ಹುಟ್ಟಿದ ಪ್ರಥಮ ಕೂಸು ನನ್ನದು ಅಂತ ದೇವರು ಹೇಳ್ತಾನೆ. ಆದರೆ ದೇವರು ಲೇವಿಯರನ್ನು ಆ ಇಸ್ರಾಯೇಲರ ಪ್ರಥಮ ಮಕ್ಕಳಂದರೆ ಚೊಚ್ಚಲು ಮಕ್ಕಳ ಬದಲಾಗಿ ಲೇವಿಯರನ್ನು ತಗೊಳ್ತಾನೆ ರೀ. ಸರಿ, ಅದಾದ ನಂತರ ಲೇವಿಯರು ಅವರ ರಿಟೈರ್ಮೆಂಟ್ ವಯಸ್ಸು ಎಷ್ಟಂದರೆ 50 ಅಂತೆ. 25ರಿಂದ 50 ಎಂಬುದಾಗಿ ಹೇಳುವಂಥ ಮಾತು ನಾವು 8ನೇ ಅಧ್ಯಾಯ 24ನೇ ವಚನದಲ್ಲಿದೆ. ಒಂದು ಡೌಟ್ ಬರ್ಬೋದು, ಒಂದು ಸಂದೇಹ ಬರ್ಬೋದು. ಯಾಕಂದರೆ ನಾವು ಮೊದಲು ಇದೇ ಅರಣ್ಯಕಾಂಡದಲ್ಲಿ ನೋಡುವಾಗ ದೇವರು ಸೇವೆಗೆ ಬರುವಾಗ ಹೇಳಿದಂಥ ಒಂದು ಮಾತು ಏನಂದರೆ 30ರಿಂದ 50 ಅಂತ ಹೇಳಿದಂಥ ಒಂದು ಮಾತು ನಾವು ಅರಣ್ಯಕಾಂಡ 4ನೇ ಅಧ್ಯಾಯದಲ್ಲಿ ನೋಡ್ತೀವಿ. ಆದರೆ ಇಲ್ಲಿ ಏನಂತಿದೆ 25ರಿಂದ 50 ಎಂಬುದಾಗಿ ಹೇಳಿರುವಾಗ ಅಲ್ಲಿ ಕೂಡ ಲೇವಿಯರಿಗೆ, ಇಲ್ಲಿ ಕೂಡ ಲೇವಿಯರಿಗೆ. ಅದರ ವ್ಯತ್ಯಾಸ ಏನಂದರೆ 5 ವರ್ಷ ವ್ಯತ್ಯಾಸ. ಯಾಕೆ ಎಂಬುದಾಗಿ ಸೇವೆಗೆ ಬರಬೇಕಾದ್ರೆ ಅಲ್ಲಿ 30 ವರ್ಷದಿಂದ 50, ಇಲ್ಲಿ ಸೇವೆಗೆ ಬರಬೇಕಾದ್ರೆ 25ರಿಂದ 50 ಎಂಬುದಾಗಿ ವ್ಯತ್ಯಾಸ. ಏನಂತ ಹೇಳಿದ್ರೆ, ಈ ದೇವರ ಸೇವೆಯಲ್ಲಿ ಕೆಲವು ಸಾರಿ ನಮಗೂ ಕೂಡ ಗೊತ್ತಿರುವಂಥ ಒಂದು ಸಂಗತಿ ಅದೇನಂತ ಹೇಳಿದ್ರೆ, ಯಾರಾದರೂ ಸೇವೆಗೆ ಬರೋ ಮುಂಚಿತವಾಗಿ ಅವರಿಗೆ ಒಂದು ಟ್ರೈನಿಂಗ್ ಕೊಡ್ತಾರೆ. ಅದಕ್ಕೆ ಅಪ್ರೆಂಟಿಸ್ ಎಂಬುದಾಗಿ ಕರೀತಾರೆ, ಅಥವಾ ಹೊಸದಾಗಿ ಆ ಕಸುಬಿಗೆ ಬಂದಂಥ ವ್ಯಕ್ತಿ ಅವನು ತರಬೇತಿ ಹೊಂದುತ್ತಾ ಇರ್ತಾನೆ. ಆದ ಕಾರಣ ದೇವರ ಸೇವೆ, ಅದರಲ್ಲಿಯೂ ಈ ಲೇವಿಯರ ಸೇವೆ, ಅದರಲ್ಲಿಯೂ
ಈ ದೇವದರ್ಶನ ಗುಡಾರದ ಸೇವೆ ಬಹಳ ಬಹಳ ಗಂಭೀರವಾದ ಸೇವೆ. ಎಲೆಕ್ಟ್ರಿಸಿಟಿಯಲ್ಲಿ, ವಿದ್ಯುತ್ ಶಕ್ತಿಯಲ್ಲಿ ಕೆಲಸ ಮಾಡಿದಂಥವರು, ಈ ಲೈನ್ ಮ್ಯಾನ್ಗಳಾಗಿ ಹೋಗಿ ಕೆಲಸ ಮಾಡುವಂಥವ್ರು ಭಾಳ ಗಂಭೀರತೆಯನ್ನು, ಜಾಗ್ರತೆಯನ್ನು ವಹಿಸ್ತಕ್ಕದ್ದಲ್ವ. ಆ ರೀತಿಯಾಗಿ ದೇವದರ್ಶನ ಗುಡಾರದಲ್ಲಿ ಮಹಾಯಾಜಕನ ಮಕ್ಕಳೇ ನಾದಾಬ್, ಅಬಿಹು ಅವರು ಸ್ಪಾಟ್ ಡೆತ್ ಆಗಿ ದೇವರ ಸನ್ನಿಧಾನದಿಂದ ಬೆಂಕಿ ಬಂದು ಅವರು ಮಾಡಬಾರ್ದಂಥ ಒಂದು ಚಿಕ್ಕ ಕೆಲಸ ದೇವರಿಗೆ ಸಮರ್ಪಿಸಿದರು ಬೆಂಕಿಯನ್ನು. ಆದರೆ ದೇವರು ಅದನ್ನು ಮಾಡಂತ ಹೇಳಲಿಲ್ಲ. ಅಂಥದ್ದನ್ನು ಸಮರ್ಪಿಸಿದಾಗ ಅವರನ್ನು ದೇವರು ಸಂಹರಿಸಿದನು, ತೀರ್ಪು ಮಾಡಿದನು. ಆದ ಕಾರಣ ಒಂದು 5 ವರ್ಷ ಟ್ರೈನಿಂಗಾಗಿ ಅವರು ಮುಂಚಿತವಾಗಿ 25 ವಯಸ್ಸಿನಲ್ಲಿನೇ ಟ್ರೈನಿಂಗಾಗಿ ಬಂದು 30ರಿಂದ ಫುಲ್ ಟೈಮ್ ಆಗಿ 50ನೇ ವರ್ಷದ ತನಕ ಮಾಡಬೇಕೆಂಬಂಥ ಒಂದು ಮಾತು, ಅರ್ಥ ಅದರಿಂದ ನಾವು ತಿಳ್ಕೊಳ್ತಕ್ಕದ್ದು. ಸರಿ, ಈಗ ನಾವು ಅಧ್ಯಯನವನ್ನು ಮುಂದುವರಿಸೋಣ. ರಿಟೈರ್ಡ್ ಆದಂಥವ್ರ ಬಗ್ಗೆ ಒಂದು ಮಾತು ಏನಂದರೆ, 50 ವಯಸ್ಸು ಆದಮೇಲೆ ಲೇವಿಯರು ಸೇವೆಯಿಂದ ಅವರು ನಿವೃತ್ತರಾಗ್ತಿದ್ರು. ಆಗಿದ್ರೂ ಕೂಡ ದೇವರು ಹೇಳ್ತಾರೆ ಅವರು ಕಾಯುವ ಸೇವೆಯನ್ನು ಮಾಡಬಹುದು ಅಂತ ಹೇಳ್ಬಿಟ್ಟು. ದ ಮಿನಿಸ್ಟ್ರಿ ಆಫ್ ವೇಟಿಂಗ್, ಕಾಯುವ ಸೇವೆ. ಅದು ಕಡಿಮೆ ಸೇವೆ ಅಂತ ನಾವು ತಿಳ್ಕೊಳ್ಬಾರ್ದು, ಅದು ಕೂಡ ಸೇವೆಯೇ. ಸೇವೆಯಲ್ಲಿ ಬೇರೆ ಬೇರೆ ವಿಧ. ಎಲಿಯನು ತನ್ನ ಬಗ್ಗೆ ಯಾವ ರೀತಿಯಾಗಿ ಇಂಟ್ರೊಡ್ಯೂಸ್ ಮಾಡ್ತಾನೆ ಅಂದರೆ, ಸನ್ನಿಧಿ ಸೇವೆ ಮಾಡುವ ಎಲಿಯನು ಅಂತ ಹೇಳ್ಬಿಟ್ಟು. ಗಬ್ರಿಯಲನು ತನ್ನ ಬಗ್ಗೆ ಯಾವ ರೀತಿಯಾಗಿ ಇಂಟ್ರೊಡ್ಯೂಸ್ ಮಾಡ್ತಾನೆ ಎಂಬುದಾಗಿ ನೋಡುವಾಗ, ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ದೇವಾಲಯದಲ್ಲಿ ಜಕರಿಯನ್ನು ಧೂಪ ಹಾಕ್ಲಿಕ್ಕೆ ಬಂದಿದ್ದ ಗಬ್ರಿಯಲನ್ನು ಪರಲೋಕದಿಂದ ಬಂದು ಕಾಣಿಸಿಕೊಂಡು ಸನ್ನಿಧಿ ಸೇವೆ ಅಥವಾ ದೇವರ ಸನ್ನಿಧಾನದಲ್ಲಿ ನಿಲ್ಲುವ ಗಬ್ರಿಯೇಲನು, ದ ಒನ್ ಹೂ ಸ್ಟ್ಯಾಂಡ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ಆದ ಕಾರಣ ಸೇವೆಯನ್ನು ನಾವು ಕಡೆಗಾಣಿಸಬಾರ್ದು. ಅರಣ್ಯಕಾಂಡ 8:26 ಕಾಯುವ ಸೇವೆ ಈ ರಿಟೈರ್ಡ್ ಆದಂಥ ಸೇವಕರಿಗೆ ಸಿಕ್ಕಿತು. ಅದನ್ನು ಅವರು ಮಾಡ್ತಾಯಿದ್ರು. 9ನೇ ಅಧ್ಯಾಯ ಕೂಡ ಚಿಕ್ಕ ಒಂದು ಅಧ್ಯಾಯ, 23 ವಚನಗಳಿರುವಂಥ ಒಂದು ಅಧ್ಯಾಯ. ಅರಣ್ಯಕಾಂಡ 9ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಇಸ್ರಾಯೇಲರು ಪಸ್ಕ ಹಬ್ಬವನ್ನು ಆಚರಿಸಿದರು. ಈ ಪಸ್ಕ ಹಬ್ಬ ಅನ್ನುವಂಥದ್ದು ಇಸ್ರಾಯೇಲರಿಗೆ ಸುಮಾರು 8 ವಿಧವಾದಂಥ ಹಬ್ಬಗಳನ್ನು, 7 ಹಬ್ಬಗಳು ಆದರೂ ಕೂಡ 8 ವಿಧವಾದಂಥ ಹಬ್ಬಗಳನ್ನು ಈ ಇಸ್ರಾಯೇಲರು ಆಚರಿಸ್ತಿದ್ರು. ಅದರಲ್ಲಿ ಕೂಡ ಯಾಜಕಾಂಡ 25ರಲ್ಲಿ ಜೂಬಿಲಿ ಹಬ್ಬ ಅಂತಿದೆಯಲ್ವ, ಅದು 7 ವರ್ಷಗಳು ಆದಮೇಲೆ 7 49 ವರ್ಷ ಆದಮೇಲೆ 50ನೇ ವರ್ಷ ಬರುವಾಗ ಜೂಬಿಲಿ ವರ್ಷ ಎಂಬುದಾಗಿ ಅದು ದೊಡ್ಡ ಹಬ್ಬ. ಮತ್ತು ಆ ಹಬ್ಬದಲ್ಲಿ ಓವರ್ ನೈಟ್, ಒಂದೇ ರಾತ್ರಿಯಲ್ಲಿ ಬೆಳಗನ್ನುವಾಗ ಈ ಬಡವರೆಲ್ಲರೂ ರೀಚ್ ಆಗಿಬಿಡ್ತಿದ್ರು. ಹಳೆಯ ಆಸ್ತಿ ಅವರಿಗೆ ಏನೇನು ಕಳ್ಕೊಂಡ್ಬಿಟ್ಟಿದ್ರು, ಆಸ್ತಿ ಜಮೀನು ಅವೆಲ್ಲವನ್ನು ದೇವರು ಹಿಂದಿರುಗಿ ಕೊಟ್ಬಿಡಬೇಕು ಎಂಬುದಾಗಿ ಹೇಳ್ತಿದ್ರು. ಯಾರ್ಯಾರು ಗುಲಾಮರಾಗಿ ತನ್ನನ್ನು ಮಾರ್ಕೊಂಡ್ಬಿಟ್ಟಿದ್ದಾರಲ್ಲ ಅವರೆಲ್ಲರಿಗೂ ಓವರ್ ನೈಟ್, ಒಂದೇ ರಾತ್ರಿಯಲ್ಲಿ ಮಾರನೇ ದಿವಸ ಬೆಳಗ್ಗೆ ಎದ್ದಾಗ ಓನರ್ ಆಗಿ ಬಿಡುಗಡೆ ಆದಂಥವನಾಗಿ ಆತನು ಇರುವಂಥ ಒಂದು ಅನುಭವ ಈ ಇಸ್ರಾಯೇಲರಿಗೆ. ಆದ ಕಾರಣ ಪಸ್ಕ ಹಬ್ಬವನ್ನು ಐಗುಪ್ತ ದೇಶದಿಂದ ಯಾವ ರೀತಿಯಾಗಿ ದೇವರವರನ್ನು ಬಿಡಿಸಿದನು, ವಿಮೋಚನ ಕಾಂಡ 12ನೇ ಅಧ್ಯಾಯದಲ್ಲಿ ಆ ಪಸ್ಕ ಹಬ್ಬವನ್ನು ಆಚರಿಸಿ ಅವರು ಹೊರಗೆ ಬಂದರಲ್ಲ, ಅದನ್ನು ದೇವರ ವಿಮೋಚನೆಯನ್ನು ಸ್ಮರಿಸುವವರಾಗಿ ಅವರು ಆಚರಿಸಿದರು. ದೇವರ ಅವರನ್ನು ಆಚರಿಸು ಅಂತ ಹೇಳು ಎಂಬುದಾಗಿ ಅರಣ್ಯಕಾಂಡ 9:2 ಮೋಶೆಗೆ ಹೇಳ್ತಾನೆ. ಅದೇ ರೀತಿಯಾಗಿ ಮೋಶೆ ಇಸ್ರಾಯೇಲರಿಗೆ ನೀವು ಪಸ್ಕ ಹಬ್ಬವನ್ನು ಆಚರಿಸಬೇಕಂತ 4ನೇ ವಚನದಲ್ಲಿ ಹೇಳಿದಾಗ ಮತ್ತು ಅವರು ಆಚರಿಸಿದರು ಎಂದು 5ನೇ ವಚನದಲ್ಲಿ ನಾವು ನೋಡ್ತೇವೆ. ಆಚರಿಸಂತ ಹೇಳು 2ನೇ ವಚನ, ಆಚರಿಸಬೇಕಂತ ದೇವರು ಹೇಳಿದರು 4ನೇ ವಚನ, ಆಚರಿಸಿದರು 5ನೇ ವಚನ. ಆದ ಕಾರಣ ಈ ರೀತಿಯಾಗಿ ಆಚರಿಸಿದರು. ಆದರೆ ಕೆಲವರು ಆಚರಿಸಲಿಲ್ಲ. ಯಾಕೆ ಆಚರಿಸಲಿಲ್ಲ ಅಂತ ಹೇಳಿದ್ರೆ 2 ಕಾರಣ. ಒಂದು, ತಮ್ಮವರು
ತಮ್ಮ ಸ್ವಂತದವರು ಯಾರೋ ಸತ್ತು ಹೋಗಿದ್ದರಿಂದ ಆ ಸತ್ತು ಹೋದಂಥ ಆ ಬಾಡಿಯನ್ನು ಹೊರಬೇಕಲ್ಲ ಅವರು. ಆದರೆ ಹೊತ್ತರೆ ಏನಾಗ್ತದೆ, ಅವರು ಮಲಿನರಾಗಿಬಿಡ್ತಾರೆ. ಅದರ ಆ ಮನುಷ್ಯ ಶವದ ಸೋಂಕು ಅವರಿಗೆ ಹತ್ತಿ ಅಶುದ್ಧರಾಗಿಬಿಟ್ರು. ಅಂಥವರು ಆಚರಿಸಬಾರ್ದು. ಆದ ಕಾರಣ ಆ ದೇವರು ಹೇಳಿದರು, ಇಂಥ ಒಂದು ತಿಂಗಳು, ಇಂಥ ಒಂದು ತಾರೀಕು, ಅಂದರೆ ಈ ತಿಂಗಳಿನ 14ನೇ ತಾರೀಕು ಸಾಯಂಕಾಲ 3 ಮಾತು. ಪ್ರತ್ಯೇಕವಾದಂಥ ಈ ತಿಂಗಳು, ಮೊದಲನೇ ತಿಂಗಳು ಮತ್ತು 14ನೇ ತಾರೀಕು ಸಾಯಂಕಾಲ ನೀವು ಆಚರಿಸಬೇಕಂತ ಹೇಳಿದಾಗ ಕೆಲವರು ಆಚರಿಸಲಿಲ್ಲ. ಯಾಕಂದರೆ ಅವರು ಅಶುದ್ಧರಾಗಿಬಿಟ್ಟಿದ್ರು, ಶವದಿಂದ ಸುಂಕಾಗಿಬಿಟ್ಟು. ಮತ್ತು ಅದೇ ಸಂದರ್ಭದಲ್ಲಿ ದೂರ ಪ್ರಯಾಣ ಮಾಡಿ ಆ ಹಬ್ಬ ಮಾಡಲಿಕ್ಕೆ ಸಾಯಂಕಾಲದೊಳಗೆ ಅವ್ರು ಆಗಲಿಲ್ಲ, ಟ್ರಾನ್ಸ್ಪೋರ್ಟೇಷನ್ ಇರಲಿಲ್ಲ. ಈಗಿರುವಂಥ ಬಸ್ಸು, ಕಾರು, ಫ್ಲೈಟು ಅವ್ರಿಗಿರಲಿಲ್ಲ ಅನುಕೂಲತೆ. ಆದ ಕಾರಣ ಅವರು ಆಚರಿಸ್ಲಿಕ್ಕೆ ಆಗಲಿಲ್ಲ. ಈಗೇನು ಮಾಡಬೇಕಂತ ಹೇಳ್ಬಿಟ್ಟು ಮೋಶೆ ಹತ್ರ ಇವ್ರು ಬಂದು ಕೇಳ್ತಾರೆ, ನಾವು ಆಚರಿಸ್ಲಿಕ್ಕೆ ಆಗಲಿಲ್ಲ, ನಾವು ಅಶುದ್ಧರಾಗಿಬಿಟ್ಟಿದ್ವಿ. ಅಟ್ಲೀಸ್ಟ್ ಅವರು ಆನೆಸ್ಟ್ ಆಗಿದ್ದರು, ಅದನ್ನು ಒಪ್ಕೊಂಡ್ರು. ಆವಾಗ ದೇವರು ಮೋಶೆಗೆ ಏನು ಮಾಡಬೇಕು ಗೊತ್ತಿಲ್ಲ. ಆದ ಕಾರಣ ದೇವ್ರ ಹತ್ರ ಹೋಗಿ, ನೀವು ಇಲ್ಲ ಸ್ವಲ್ಪ ಕಾದಿರ್ರಿ, ನಾನು ದೇವ್ರನ್ನ ಕೇಳ್ಕೊಂಡು ಬರ್ತೀನಂತ 8ನೇ ವಚನ, 9ನೇ ಅಧ್ಯಾಯ ಅರಣ್ಯಕಾಂಡ 8ನೇ ವಚನದಲ್ಲಿ ಕೇಳಿದಾಗ ದೇವ್ರೇನು ಹೇಳ್ತಾನೆ, ಆಯಿತು ನೆಕ್ಸ್ಟ್ ಮಂತ್, ಮುಂದಿನ ತಿಂಗಳು, ಆದರೆ 1 ತಿಂಗಳಾದಮೇಲೆ 30 ದಿನ ಆದಮೇಲೆ, ಆದರೆ ಅದೇ ತಾರೀಕು, ಮುಂದಿನ ತಿಂಗಳು ಅದೇ 14ನೇ ತಾರೀಕು ಮತ್ತು ಅದೇ ಸಾಯಂಕಾಲ, ಅದೇ ಟೈಮ್, ಬೇರೆ ಟೈಮ್ ಅಲ್ಲ, ಅದೇ ಟೈಮ್ನಲ್ಲಿ ನೀವು ಆಚರಿಸ್ಬೋದು ಅಂತ ಹೇಳ್ಬಿಟ್ಟು ದೇವರು ಮಾರ್ಗದರ್ಶನವನ್ನು 11ನೇ ವಚನದಲ್ಲಿ ಹೇಳ್ತಾನೆ. ಖಂಡಿತವಾಗಿ ಆಚರಿಸ್ಬೇಕು, ಮಿಸ್ ಮಾಡಿಬಿಟ್ಟಿದ್ದೇವೆ ಅಂತ ಹೇಳ್ಬಿಟ್ಟು ಬಿಡಂಗಿಲ್ಲ, ಅದನ್ನು ಆಚರಿಸಲೇಬೇಕು. ನಾನು ಅಶುದ್ಧನಾಗ್ಬಿಟ್ಟೆ, ಶವ ನಾನು ಹೊತ್ತಿದ್ದರಿಂದ ಅಂತೇಳಿ ಆ ರೀತಿಯಾಗಿ ಹೇಳಿಬಿಟ್ಟು ಆಚರಿಸದೆ ತಪ್ಪಿಸ್ಕೊಳ್ಬಾರ್ದು. ದೇವರು ಹೇಳ್ತಾರೆ, ಇಲ್ಲ ನೀವು ಆಚರಿಸಲೇಬೇಕು ಅಂತ ಹೇಳ್ಬಿಟ್ಟು ಅದನ್ನು ಪೋಸ್ಟ್ಪಾನ್ ಮಾಡಿ ಆಚರಿಸ್ತಾರೆ. ಆಚರಿಸುವಾಗ ಅದನ್ನು ಉಳಿಸಬಾರ್ದು. 12ನೇ ವಚನ 9ನೇ ಅಧ್ಯಾಯ, ಆ ಪಸ್ಕ, ಆ ಕುರಿಯ ಎಲುಬನ್ನು ಮುರಿಯಬಾರದು. ಅರಣ್ಯಕಾಂಡ 9:12, ಆ ಪಶುವಿನ ಒಂದು ಎಲುಬನ್ನಾದರೂ ಮುರಿಬಾರ್ದು. ದೇವರು ಯಾಕೆ ಆ ರೀತಿಯಾಗಿ ಹೇಳಿದ? ಯಾಕಂತ ಹೇಳಿದರೆ ಯೋಹಾನ್ ಸುವಾರ್ತೆ 19ನೇ ಅಧ್ಯಾಯ 36ನೇ ವಚನ, ಯೇಸು ಕ್ರಿಸ್ತನ ಎಲುಬನ್ನು ಮುರಿಬಾರ್ದು ಎಂಬ ಪ್ರವಾದನೆ ನೆರವೇರಬೇಕು. ಆ ಪಸ್ಕ ಕುರಿ ಆತನೇ ಎಂಬುದನ್ನು ಸೂಚಿಸುವಂತೆ ಮುರಿತಿರಲಿಲ್ಲ. ಸರಿ, ಅನಂತರ ನಾವು 15ರಿಂದ 23ನೇ ವಚನದಲ್ಲಿ ನಾವು ನೋಡುವಾಗ ಇಸ್ರಾಯೇಲರು ಮೇಘಸ್ತಂಭ ಸೂಚನೆಯಂತೆ ಇಳ್ಕೊಳ್ತಿದ್ರು, ಪ್ರಯಾಣ ಮಾಡ್ತಿದ್ರು. ಮೇಘಸ್ತಂಭ ಇದ್ದುಬಿಟ್ರೆ ಅವರು ಡೇರೆಗಳನ್ನು ಹಾಕ್ಕೊಂಡು ಇದ್ದುಬಿಡ್ತಿದ್ರು. ಒಂದಿನ ಇತ್ತಂದರೆ ಒಂದಿನ ಹಾಗೆ ಇರ್ತಿದ್ರು. ಮಾರನೇ ದಿನ ಆ ಮೇಘಸ್ತಂಭ ಮೂವ್ ಆಯಿತು, ಚಲಿಸ್ತು, ಇವರು ಚಲಿಸ್ತಿದ್ರು. ಕೆಲವು ಸಾರಿ 1 ವರ್ಷ ಕೂಡ ಆ ಹಾಗೇ ಮೇಘಸ್ತಂಭ ಇದ್ದುಬಿಟ್ರೆ 1 ವರ್ಷನ ಅವರು ಮೂವ್ ಆಗ್ತಿರಲಿಲ್ಲ ಇಸ್ರಾಯೇಲರು. ಸುಮಾರು 30, 40, 50, ಕನಿಷ್ಠ ಒಂದು 60 ಲಕ್ಷ ಜನರಾದರೂ ಇದ್ದಿರಬೇಕು. ಯಾಕಂದರೆ ಗಂಡಸರು ಮಾತ್ರ 6 ಲಕ್ಷ ಜನರು ಸೈನಿಕರಿದ್ದರು. 6 ಲಕ್ಷ ಗಂಡಸರು ಅಂದರೆ ಸೈನಿಕರು, ಮತ್ತು 6 ಲಕ್ಷ ಹೆಂಗಸರು, ಮಕ್ಕಳು, ಲೇವಿಯರು. ಈ ರೀತಿಯಾಗಿ ನೋಡುವಾಗ ಸುಮಾರು 40, 50, 60 ಲಕ್ಷ ಜನರು ಇರುವಂಥ ದೊಡ್ಡ ಚರ್ಚ್, ಪಾಸ್ಟರ್ ಆಫ್ ದ ಬಿಗ್ಗೆಸ್ಟ್ ಚರ್ಚ್ ಇನ್ ದ ವರ್ಲ್ಡ್. ಅಂದರೆ ಮೋಶೆ ಅತ್ಯಂತ ದೊಡ್ಡ ಸಭೆಯ ಒಬ್ಬ ಸಭಾಪಾಲಕನಾಗಿದ್ದು ಇವರನ್ನು ನಡೆಸ್ಕೊಂಡು ಅಸಿಸ್ಟೆಂಟ್ ಪಾಸ್ಟರ್ ಆಗಿ ಇದ್ದಂಥ ಮಹಾಯಾಜಕನಾದಂಥ ಆರೋನ್ನು ಅನೌನ್ಸ್ ಮಾಡಿಕೊಂಡು, ಅದೇ ಜೊತೆಯಲ್ಲಿ ಯೂತ್ ಪಾಸ್ಟರ್ ಆಗಿ ಯವನ ಸಭಾಪಾಲಕನಾಗಿ ಆ ಯೆಹೋಶುವನು, ಅವನಿಗೆ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಕಾಲೇಬನು, ಈ ರೀತಿಯಾಗಿ ಅವ್ರು ಹೋಗ್ತಿದ್ರು. ಬೆಳಗ್ಗೆ ಆ ಮೇಘಸ್ತಂಭ ಮೂವ್ ಆಯ್ತಂದರೆ ಅವ್ರು ಹೇಳ್ತಿದ್ರು. ಕೆಲವು ಸಾರಿ ಊಹಿಸ್ಕೊಡ್ರಿ, ಆಗ್ತಾನೆ ಇಳಿದ್ರು, ತಕ್ಷಣ ಆ ಮೇಘಸ್ತಂಭ ಮೂವ್ ಆಯ್ತಂದರೆ ಇವರು ಮೂವ್ ಆಗ್ತಿದ್ರು. ಹೀಗೆ ಅವರು ಮೇಘಸ್ತಂಭ ಹೊರಟಾಗ ಅವರು ಹೊರಡ್ತಿದ್ರು. ಆ ರೀತಿಯಾಗಿ ಅವರು ಹೋದಂಥದ್ದು
ಆಶ್ಚರ್ಯ. ಅದು ಏನು ತೋರಿಸ್ತಂದರೆ ದೇವರ ನಡೆಸುವಿಕೆ ನಮಗಿದ್ದಾಗ ನಾವು ನಡೆಸಲ್ಪಡಬೇಕು. ದೇವರ ನಡೆಸುವಿಕೆ ಇಲ್ಲದಿದ್ದಾಗ ನಾವು ನಡೆಸಲ್ಪಡಬಾರದು ಎಂಬಂಥ ಒಂದು ದೊಡ್ಡ ಪಾಠವನ್ನು ಈ ಅರಣ್ಯಕಾಂಡ 9ನೇ ಅಧ್ಯಾಯ ನಮಗೆ ಸೂಚಿಸುವಂಥದ್ದಾಗಿದೆ. 9ನೇ ಅಧ್ಯಾಯ ಅರಣ್ಯಕಾಂಡವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ನಮಗೆ ಕೃಪೆ ಕೊಟ್ಟದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 9. And the Lord spake unto Moses in the wilderness of Sinai in the first month of the 2nd year after they were come out of the land of Egypt, saying, Let the children of Israel also keep the Passover at his appointed season. In the 14th day of this month at even ye shall keep it in his appointed season, according to all the rites of it, and according to all the ceremonies thereof shall ye keep it. And Moses spake unto the children of Israel, that they should keep the Passover. And they kept the Passover on the 14th day of the first month at even in the wilderness of Sinai, according to all that the Lord commanded Moses, so did the children of Israel. And there were certain men who were defiled by the dead body of a man, that they could not keep the Passover on that day. And they came before Moses and before Aaron on that day. And those men said unto him, We are defiled by the dead body of a man. Wherefore are we kept back, that we may not offer an offering of the Lord in his appointed season among the children of Israel? And Moses said unto them, Stand still, and I will hear what the Lord will command concerning you. And the Lord spake unto Moses, saying, Speak unto the children of Israel, saying, If any man of you or of your posterity shall be unclean by reason of a dead body, or be in a journey afar off, yet he shall keep the Passover unto the Lord. The 14th day of the 2nd month at even they shall keep it, and eat it with unleavened bread and bitter herbs. They shall leave none of it unto the morning, nor break any bone of it. According to all the ordinances of the Passover they shall keep it. But the man that is clean, and is not in a journey, and forbeareth to keep the Passover, even the same soul shall be cut off from among his people. Because he brought not the offering of the Lord in his appointed season, that man shall bear his sin. And if a stranger shall sojourn among you, and will keep the Passover unto the Lord according to the ordinance of the Passover, and according to the manner thereof, so shall he do. Ye shall have one ordinance, both for the stranger and for him that was born in the land. And on the day that the tabernacle was reared up, the cloud covered the tabernacle, namely the tent of the testimony. And at even there was upon the tabernacle, as it were, the appearance of fire until the morning. So it was alway, the cloud covered it by day, and the appearance of fire by night. And when the cloud was taken up from the tabernacle, then after that the children of Israel journeyed. And in the place where the cloud abode, there the children of Israel pitched their tents. At the commandment of the Lord the children of Israel journeyed, and at the commandment of the Lord they pitched. As long as the cloud abode upon the tabernacle, they rested in their tents. And when the cloud tarried long upon the tabernacle many days, then the children of Israel kept the charge of the Lord, and journeyed not. And so it was, when the cloud was a few days upon the tabernacle, according to the commandment of the Lord, they abode in their tents, and according to the commandment of the Lord they journeyed. And so it was, when the cloud abode from even unto the morning, and that the cloud was taken up in the morning, then they journeyed. Whether it was by day or by night that the cloud was taken up, they journeyed. Or whether it were 2 days, or a month, or a year, that the cloud tarried upon the tabernacle, remaining thereon, the children of Israel abode in their tents, and journeyed not. But when it was taken up, they journeyed. At the commandment of the Lord they rested in the tents, and at the commandment of the Lord they journeyed. They kept the charge of the Lord, at the commandment of the Lord, by the hand of Moses.